ವಿದ್ಯಾರ್ಥಿಗಳೇ 19ನೇ ಪ್ರಶ್ನೆ ನೋಡೋಣ. ಬಿಂದು ಎ 4,-6 ಮತ್ತು ಬಿ ಎ,ಬಿ ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವು ಮೂಲ ಬಿಂದುವಾದರೆ ಎ ಮತ್ತೆ ಬಿ ಗಳ ಬೆಲೆಗಳು ಅಂತ ಕೊಟ್ಟಿದ್ದಾರೆ. ಇಫ್ ದ ಆರಿಜಿನ್ ಆಫ್ ದ ಮಿಡ್ ಟರ್ಮ್ ಆಫ್ ಅ ಲೈನ್ ಜಾಯ್ನಿಂಗ್ ಆಫ್ ದ ಪಾಯಿಂಟ್ಸ್ ಎ 4,6 ಅಂಡ್ ಬಿ ಎ,ಬಿ ದ ವ್ಯಾಲ್ಯೂಸ್ ಆಫ್ ಎ ಅಂಡ್ ಬಿ ಆರ್ ಈಕ್ವಲ್ ಟು ಅಂತ ಕೊಟ್ಟಿದ್ದಾರೆ. ನೋಡಿ, ಈ ಎರಡು ಬಿಂದುಗಳೇನಿದೆ, ಈ ಎರಡು ಬಿಂದುಗಳ ಮಧ್ಯ ಬಿಂದು ಮಿಡ್ ಪಾಯಿಂಟ್ ಏನಿದೆ ಅದು ಆರಿಜಿನ್ ಆಗಿದೆ ಅಂತ ಹೇಳಿದ್ದಾರೆ. ಆರಿಜಿನ್ ಅಂದ್ರೆ ಏನು? 0,0 ಅಂತ ಅರ್ಥ. ಈಗ ನಾವು ಎ ಮತ್ತೆ ಬಿ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನಾವು ನೇರವಾಗಿ ಮಧ್ಯಬಿಂದು ಸೂತ್ರ ಅಂದ್ರೆ ಮಿಡ್ ಪಾಯಿಂಟ್ ಫಾರ್ಮುಲಾವನ್ನು ಹಾಕಿ ಕಂಡುಹಿಡಿಯುವಂಥದ್ದು. ಇಲ್ಲಿ ಎ ಬಿಂದುವಿನಲ್ಲಿ x1 y1, ಬಿ ಬಿಂದುವಿನಲ್ಲಿ x2 y2 ಅಂತ ಬರ್ಕೊಂತೀನಿ. ಅಂದ್ರೆ x1 ಅಂದ್ರೆ 4, x2 ಅಂದ್ರೆ a, y1 ಅಂದ್ರೆ 6, y2 ಅಂದ್ರೆ b. ಈಗ ಮಿಡ್ ಪಾಯಿಂಟ್ ಫಾರ್ಮುಲಾ ಏನಿದೆ? x, y is equal to x1 plus x2 by 2, y1 plus y2 by 2. ನೋಡಿ, ಇದನ್ನ ಇಲ್ಲಿ x, y ಅಂದ್ರೆ ಮೂಲ ಬಿಂದುಗಳು 0,0 ಆರಿಜಿನ್ ಅಲ್ವಾ. x1 plus x2 ಅಂದ್ರೆ 4 plus a by 2 into y1 plus y2 6 plus b by 2 ಅಂತ ಕೊಟ್ಟಿದ್ದಾರೆ. ನೋಡಿ, ಈಗ x ಅಂದ್ರೆ 4 plus a by 2 ಅದನ್ನು ಈಕ್ವೇಟ್ ಮಾಡ್ತೀನಿ. ಹೇಗಂದ್ರೆ 0 is equal to 4 plus a by 2 ಅಂತಾದ್ರೆ ಎರಡನ್ನ ಈ ಕಡೆ ಗುಣಿಸಿದ್ರೆ 0 ಆಗುತ್ತೆ. 0 is equal to 4 plus a ಆಯ್ತು. a is equal to ಏನಾಯ್ತು? ಪ್ಲಸ್ 4 ಈಚೆ ಬಂದ್ರೆ -4 ಆಯ್ತು. ಹಾಗಾಗಿ a ಬೆಲೆ -4 ಸಿಕ್ತು. ನೆಕ್ಸ್ಟ್ ಈಗ b ವ್ಯಾಲ್ಯೂಗೆ ಬರ್ತೀನಿ. ಈಗ 0 is equal to 6 plus b by 2. ನೋಡಿ, ಎರಡರಿಂದ ಗುಣಿಸಿದಾಗ 0 ಆಗುತ್ತೆ. 0 is equal to 6 plus b ಆಗುತ್ತೆ. therefore b is equal to ಏನಾಯ್ತು? ಪ್ಲಸ್ 6 ಈಚೆ ಬಂದ್ರೆ ಏನಾಗುತ್ತೆ? -6 ಆಯ್ತು. ಹಾಗಾಗಿ b ವ್ಯಾಲ್ಯೂ ಸಿಕ್ತು -6. ಇಲ್ಲಿ a is equal to -4 ಮತ್ತೆ b -6 ಇರುವಂತ ಆಪ್ಷನ್ ಯಾವುದು ಅಂತ ನೋಡಿದಾಗ ನೋಡಿ, ನಮಗೆ ಆಪ್ಷನ್ ಬಿ ನಮಗೆ ಕಾಣಸಿಗತ್ತೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ. ಈ ಪ್ರಕಾರ 19ನೇ ಪ್ರಶ್ನೆಯನ್ನು ನಾವು ಬಿಡಿಸಿದ್ದೇವೆ. ಈಗ ನಾವು 20ನೇ ಪ್ರಶ್ನೆಗೆ ಹೋಗೋಣ. ವಿದ್ಯಾರ್ಥಿಗಳೇ, 20ನೇ ಪ್ರಶ್ನೆ ಈ ರೀತಿಯಾಗಿದೆ. ಬಿಂದು ಎ x1, y1 ಮತ್ತು ಬಿ x2, y2 ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯುವ ಸೂತ್ರ ಅಂತ ಕೇಳಿದ್ದಾರೆ. ನೋಡಿ, ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ ಎ ಅಂಡ್ ಬಿ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಈಸ್ ಗಿವನ್ ಬೈ ದ ಫಾರ್ಮುಲಾ. ನೋಡಿ, ಇಲ್ಲಿ ನೇರವಾಗಿ ಡಿಸ್ಟೆನ್ಸ್ ಫಾರ್ಮುಲಾ ದೂರ ಸೂತ್ರವನ್ನು ಕೇಳ್ತಾ ಇದ್ದಾರೆ. ದೂರ ಸೂತ್ರ ಏನು? ದೂರ ಸೂತ್ರ d is equal to square root x2 minus x1 whole square plus y2 minus y1 whole square. ಇದನ್ನ ಅಲ್ಲಿ ಯಾವ ಆಪ್ಷನ್ ಅಲ್ಲಿ ನೀಡಿದ್ದಾರೆ ಅಂತ ಹುಡುಕೋಣ. ಆ ಪ್ರಕಾರ ಇದು ಆಪ್ಷನ್ ಎ ನಲ್ಲೇ ಕೊಟ್ಟಿದ್ದಾರೆ. d is equal to x2 minus x1 whole square plus y2 minus y1 whole square ಅಂತ ಕೊಟ್ಟಿದ್ದಾರೆ. ಇದು ನೇರವಾಗಿ ಕೊಟ್ಟಿರುವಂತ ಲೆಕ್ಕ. ಈಗ 21ನೇ ಪ್ರಶ್ನೆಗೆ ಹೋಗೋಣ. 21ನೇ ಪ್ರಶ್ನೆ, ಬಿಂದು ಎ 1,2 ಓ 0,0 ಮತ್ತು ಸಿ ಎ,ಬಿ ಈ ಬಿಂದುಗಳು ಸರಳ ರೇಖಾಗತವಾಗಿದ್ದಾರೆ ಅಂತ ಕೊಟ್ಟಿದ್ದಾನೆ. ಇಫ್ ದ ಪಾಯಿಂಟ್ಸ್ ಎ ಆಫ್ 1,2 ಓ ಆಫ್ 0,0 ಅಂಡ್ ಸಿ ಆಫ್ ಎ,ಬಿ ಆರ್ ಕೊಲಿನಿಯರ್ ಸರಳ ರೇಖಾಗತವಾಗಿದ್ದರೆ ಇದರಲ್ಲಿ ಯಾವುದು ಉತ್ತರ ಅಂತ ಕೇಳಿದ್ದಾರೆ. ಯಾವುದು ಕಂಡೀಷನ್ ಸ್ಯಾಟಿಸ್ಫೈ ಆಗ್ಬೋದು? ನೋಡಿ, ಇಲ್ಲಿ ಈ 3 ಬಿಂದುಗಳು ಸರಳ ರೇಖಾಗತವಾಗಿದ್ದಾರೆ ಅಂದ್ರೆ ಏನೋ ಅರ್ಥ? ಕೊಲಿನಿಯರ್ ಆಗಿದೆ ಅಂದ್ರೆ ಆ 3 ಬಿಂದುಗಳು ಒಂದು ಸ್ಟ್ರೈಟ್ ಲೈನ್ ಅಲ್ಲೇ ಬರುತ್ತೆ ಅಂತ ಅರ್ಥ. ಒಂದು ಸರಳ ರೇಖೆನಲ್ಲೇ ಬರುತ್ತೆ ಅಂತ. ಎ, ಓ ಮತ್ತೆ ಸಿ, ಎಒಸಿ ಇದೇ ತರ ಕ್ರಮದಲ್ಲೇ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಒಟ್ಟಿನಲ್ಲಿ ಕೊಲಿನಿಯರ್ ಒಂದೇ ಬಿಂದುನಲ್ಲಿ ಬರುತ್ತೆ ಅಂತ. ಅದರ ಅರ್ಥ ತ್ರಿಭುಜದ ವಿಸ್ತೀರ್ಣ 0 ಅಂತ ಆಗುತ್ತೆ. ತ್ರಿಭುಜದ ವಿಸ್ತೀರ್ಣ 0, ದ ಏರಿಯಾ ಆಫ್ ಟ್ರಯಾಂಗಲ್ 0 ಆಗುತ್ತೆ ಅನ್ನೋದು ಇನ್ನೊಂದು ಅರ್ಥ ಮಾಡ್ಕೋಬೇಕಾಗತ್ತೆ ನಾವು. ನೋಡಿ, ಇದು ತ್ರಿಭುಜವನ್ನ ಫಾರ್ಮ್ ಮಾಡೋದಿಲ್ಲ. ಹಾಗಾಗಿ ತ್ರಿಭುಜದ ವಿಸ್ತೀರ್ಣ ಸೂತ್ರ ಇದೇ. ಒಂದೇ ಯಾವ್ದಾದ್ರು ಬಿಂದು ಸ್ವಲ್ಪ ಕೊಲಿಯರ್ನಂತಲೇ ಸ್ವಲ್ಪ ಬೇರೆ ಕಡೆ ಬಂದಿತ್ತು, ಒಂದ್ ಸ್ವಲ್ಪ ಮೇಲ್ ಬಂದಿತ್ತು ಅಂದ್ರೆ ನೋಡಿ ಒಂದು ತ್ರಿಭುಜ ರೆಡಿಯಾಗಿ ಹೋಗ್ತಾ ಇತ್ತು, ಹೌದಲ್ವಾ? ನೋಡಿ, ಕೊಲಿನಿಯರ್ ಆಗಿರೋ ಕಾರಣಕ್ಕೆ
ಅದರ ತ್ರಿಭುಜದ ವಿಸ್ತೀರ್ಣ ಏನಾಗಿರುತ್ತೆ 0 ಆಗಿರುತ್ತೆ. ಹಾಗಾಗಿ ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ನೋಡಿ, ತ್ರಿಭುಜದ ವಿಸ್ತೀರ್ಣ ಸೂತ್ರವನ್ನು ಸಹ ನಾವು ನೆನ್ಪಿಟ್ಕೋಬೇಕು ಸರಿಯಾಗಿ. ನೋಡಿ, ಎಕ್ಸ್ ಇಂಟು ವೈ ಮೈನಸ್ ವೈ ಪ್ಲಸ್ ಎಕ್ಸ್ ಇಂಟು ವೈ ಮೈನಸ್ ವೈ ಪ್ಲಸ್ ಎಕ್ಸ್ ಇಂಟು ವೈ ಮೈನಸ್ ವೈ. ನಾನು ಈ ರೀತಿಯಾಗಿ ಬರ್ಕೊಂತೀನಿ ನೆನ್ಪಿಟ್ಕೊಳ್ಳೋ ಉದ್ದೇಶಕ್ಕೆ. ಏಕೆಂದರೆ ಇಲ್ಲಿ x1 y1 x2 y2 ಈ ಥರ ಅನೇಕ ಅಂಶಗಳು ಬರೋದ್ರಿಂದ ಕನ್ಫ್ಯೂಸ್ ಆಗೋ ಚಾನ್ಸ್ ಇರುತ್ತೆ. ನೋಡಿ, ಈಗ ನಾನು ಇಲ್ಲಿ ಬರೀತೀನಿ 1 2 3, ನೆಕ್ಸ್ಟು 2 3 1, ನೆಕ್ಸ್ಟ್ 3 1 2 ಅಂತ ಬರೀತೀನಿ. ಈಗ ಸೂತ್ರ ಕರೆಕ್ಟ್ ಇದೆ. ನಾವಿಲ್ಲಿ ಎ 1, 2 ಇದೆ, ಓ 0, 0, ಸಿ ಎ, ಬಿ ಅಂತ ತಗೊಂಡ್ರೆ ನಾವು x1 y1 ಗಳನ್ನು ಫಿಕ್ಸ್ ಮಾಡ್ತಾ ಹೋಗೋಣ. x1 y1, ಇದು x2 y2, x3 y3. ಈಗ ಬೇಗ ಸೂತ್ರದಲ್ಲಿ ಹಾಕೋಣ. ತ್ರಿಭುಜದ ವಿಸ್ತೀರ್ಣ 0 ಆಗಿದೆ. 0 is equal to ಅರ್ಧ ಇಂಟು x1 ಅಂದ್ರೇನು 1 ಇಂಟು y2 ಮೈನಸ್ y3. y2 ಅಂದರೆ 0 ಮೈನಸ್ y3 ಅಂದರೆ b ಪ್ಲಸ್ x2 ಅಂದರೆ 0 y3 ಮೈನಸ್ y1. y3 ಅಂದರೆ b ಮೈನಸ್ 2 ಪ್ಲಸ್ x3 ಅಂದರೆ a ಇಂಟು y1 ಮೈನಸ್ y2 2 ಮೈನಸ್ 0. ನೋಡಿ, ಈಗ ಎರಡನ್ನ ನಾನು ಹೊರಗುಣಕಾರ ಮಾಡಿ 0 ಜೊತೆ ಗುಣಿಸಿದಾಗ ಏನಾಗುತ್ತೆ 0 is equal to 1 ಇಂಟು ಇದಷ್ಟು ಆಗಿರುತ್ತೆ. ಹಾಗಾಗಿ ನಾನು ಇದನ್ನ ಬ್ರಾಕೆಟ್ನಲ್ಲಿ ಇರೋದನ್ನು ಸಾಲ್ವ್ ಮಾಡಿದ್ರೆ ಸಾಕು. ನೋಡಿ, 1 ಇಂಟು 0 ಮೈನಸ್ ಬಿ ಅಂದರೆ ಏನು? ಅಲ್ಲಿ ಉಳಿಯೋದೆ ಮೈನಸ್ ಬಿ ಉಳಿಯುತ್ತೆ. ಮೈನಸ್ ಬಿ 0 ಮೈನಸ್ ಬಿ ಅಂದರೆ ಮೈನಸ್ ಬಿ. ಇದನ್ನು 1ರಿಂದ ಗುಣಿಸಿದ್ರೆ ಮೈನಸ್ ಬಿನೇ ಉಳಿಯುತ್ತೆ. ಇಲ್ಲಿ 0ಯಿಂದ ಏನನ್ನೇ ಗುಣಿಸಿದ್ರೂ ಇದಷ್ಟು 0 ಬರುತ್ತೆ. ಹಾಗಾಗಿ ಪ್ಲಸ್ 0 ಹಾಗೆ ಬಿಟ್ಬಿಡೋಣ. ಮತ್ತೆ ಇಲ್ಲಿ ಬ್ರಾಕೆಟ್ ಒಳಗಡೆ 2 ಮೈನಸ್ 0 ಅಂತಿದ್ರೆ 2 ಇದೆ, ಅದಕ್ಕೆ ಎ ಇಂದ ಗುಣಿಸಿದ್ರೆ ಏನಾಗುತ್ತೆ ಪ್ಲಸ್ 2a ಆಗತ್ತೆ. ನೋಡಿ, ಇದು ಮುಂದೆ ಏನಾಗುತ್ತೆ, ಮುಂದಿನ ಸ್ಟೆಪ್ ಅಲ್ಲಿ 0 is equal to ಮೈನಸ್ ಬಿ ಪ್ಲಸ್ 2a ಅಂತ ಆಗಿರುತ್ತೆ. ಈಗ ನಾವು ಮೈನಸ್ ಬಿ ಅನ್ನು ಈಕ್ವಲ್ಸ್ ಇಂದ ಈ ಕಡೆಗೆ ಹಾಕೋಣ. ಈಕ್ವಲ್ಸ್ ಇಂದ ಈ ಕಡೆಗೆ ಹಾಕಿದ್ರೆ ಏನಾಗುತ್ತೆ ಪ್ಲಸ್ ಬಿ is equal to ಈಕ್ವಲ್ಸ್ ಇಂದ ಈ ಬದಿಗೆ 2a ಉಳ್ಕೊಂಡಿರುತ್ತೆ. ಅಂದ್ರೆ b is equal to 2a ಅಥವಾ 2a is equal to b. ಇದು ಯಾವ ಆಪ್ಷನ್ ಅಲ್ಲಿ ಬಂದಿದೆ ಅಂತ ನೋಡಿದಾಗ ನೋಡಿ, ಹುಷಾರಾಗಿ ನೋಡಬೇಕು. ಆಪ್ಷನ್ ಬಿ ನಲ್ಲಿ ಇರೋದೆ. ನೋಡಿ, ಆಪ್ಷನ್ ಬಿ ನಲ್ಲಿದೆ. ಪ್ರಶ್ನೆ ಈ ರೀತಿಯಾಗಿದೆ, ಕೊಟ್ಟಿರುವ ನಕ್ಷೆಯಲ್ಲಿ ಎ ಬಿಯ ಉದ್ದವು ಅಂತ ಕೇಳಿದ್ದಾರೆ. ನೋಡಿ, ಇನ್ ದ ಗ್ರಾಫ್ ಗಿವನ್ ದ ಲೆಂತ್ ಆಫ್ ಎ ಬಿ ಈಸ್ ಅಂತ ಕೇಳಿದ್ದಾರೆ. ಎ ಬಿಯ ಉದ್ದ ನೋಡಿ, ಇಲ್ಲೆಲ್ಲ ಸ್ಕೇಲ್ ಅನ್ನು ನೋಡಿದ್ರೆ ಎಲ್ಲ ಎಕ್ಸ್ ಆಕ್ಸಿಸ್ ನಲ್ಲೇ ಆಗಿರ್ಲಿ ವೈ ಆಕ್ಸಿಸ್ ನಲ್ಲೇ ಆಗಿರ್ಲಿ ಒಂದೊಂದೇ ಯೂನಿಟ್ ಗಳನ್ನ ಕೊಟ್ಟಿದ್ದಾರೆ. ನೋಡಿ, ಒಂದೊಂದೇ ಯೂನಿಟ್ ಇದೆ. 0 1 2 3 4 5 ಇದೆ ವೈ ಆಕ್ಸಿಸ್ ಅಲ್ಲಿ. ಎಕ್ಸ್ ಆಕ್ಸಿಸ್ ನಲ್ಲಿ 1 2 3 4 5 ಇದೆ. ಹಾಗಾಗಿ ಇಲ್ಲಿ ಮೇಲ್ನೋಟಕ್ಕೆ ನೋಡ್ಬೋದು, ಯಾವುದೇ ಕ್ಯಾಲ್ಕುಲೇಷನ್ ಬೇಡ. ಇಲ್ಲಿ ಎಕ್ಸ್ ಮತ್ತೆ ವೈ ಬಿಂದುಗಳನ್ನ ಕೊಟ್ಟಿದ್ದಾರೆ. ಅದು ನಮಗೆ ಏನೋ ಕನ್ಫ್ಯೂಸ್ ಮಾಡ್ತಾ ಇದೆ, ಮತ್ತೇನೋ ಇರುವುದು ಅಂತ ಹುಡುಕಂಗ ಆಗ್ತಾ ಇದೆ. ಆದ್ರೆ ಏನು ಬೇಡ, ಇಲ್ಲಿ ಎ ಮತ್ತೆ ಬಿ ಅನ್ನ ಗುರುತು ಮಾಡಿದ್ದಾರೆ. ಹಾಗಾಗಿ ಇಲ್ಲಿಂದ ಗಮನಿಸೋಣ. ಇಲ್ಲಿಂದ ನೋಡಿದ್ರೆ ಇಲ್ಲಿ 1 ಮತ್ತೆ 4. ಇಲ್ಲಿ 4ರಿಂದ 1 ಕಳೆದ್ರೆ ನಮಗೆ ಏನ್ ಸಿಗುತ್ತೆ 3 ಸಿಗುತ್ತೆ. ಅದನ್ನ ನಾವು ಹಿಂಗೆ ಅಳೆದು ನೋಡ್ಬೋದು. ಇಲ್ಲಿ ಒಂದೊಂದು ಯೂನಿಟ್ ನೋಡಿ, 1ರಿಂದ 2ಕ್ಕೆ 1 ಯೂನಿಟ್, 2ರಿಂದ 3ಕ್ಕೆ 1 ಯೂನಿಟ್ ಸಿಕ್ಕಿದೆ, 3ರಿಂದ 4ಕ್ಕೆ ಮತ್ತೊಂದು ಸಿಕ್ಕಿದೆ. ಆ ಪ್ರಕಾರ 3 ಸಿಕ್ಕಿದೆ. ಹಾಗಾಗಿ ಆಪ್ಷನ್ ಸಿ ಏನಿದೆ ಅದೇ ನಮ್ಮ ಉತ್ತರ. 23ನೇ ಪ್ರಶ್ನೆ, ಇದು ಸಂಖ್ಯಾಶಾಸ್ತ್ರ ಸ್ಟ್ಯಾಟಿಸ್ಟಿಕ್ಸ್ ಅಧ್ಯಾಯದಿಂದ ಕೇಳಿರುವಂಥದ್ದು. ಒಬ್ಬ ವಿದ್ಯಾರ್ಥಿಯು ಪ್ರಥಮ ಭಾಷೆಯಲ್ಲಿ 65 ಅಂಕವನ್ನ, ವಿಜ್ಞಾನದಲ್ಲಿ 50 ಅಂಕಗಳನ್ನ, ಸಮಾಜದಲ್ಲಿ 55 ಅಂಕಗಳನ್ನ ಮತ್ತೆ ಗಣಿತದಲ್ಲಿ ಕೆಲವು ಅಂಕಗಳನ್ನು ಪಡೆದಾನೆ. ಎಷ್ಟು ಅಂತ ಹೇಳಿಲ್ಲ. ಈ 4 ವಿಷಯಗಳಲ್ಲಿ ಅವನು ಪಡೆದಿರುವ ಸರಾಸರಿ ಅಂಕಗಳು ಅವರೇಜ್ 60. ಆದರೆ ಗಣಿತ ವಿಷಯದಲ್ಲಿ ಅವನು ಪಡೆದಿರುವ ಅಂಕಗಳು ಅಂದ್ರೆ ಇಲ್ಲಿ ಕೊಟ್ಟಿರುವ ಆಪ್ಷನ್ಗಳಲ್ಲಿ ಯಾವುದೋ ಒಂದು ಗಣಿತದ ಅಂಕ ಆಗಿದೆ. ಎ ಸ್ಟೂಡೆಂಟ್ ಸ್ಕೋರ್ಡ್ 65 ಮಾರ್ಕ್ಸ್ ಇನ್ ಫಸ್ಟ್ ಲ್ಯಾಂಗ್ವೇಜ್, ಓಕೆ, 50 marks in science, 55 in social science, and some marks in mathematics. If the average mark scored by him in all the 4 subjects is 60, then the marks scored by him in mathematics is ಅಂತ ಕೇಳಿದ್ದಾರೆ. ಸೊ ಈ 4 ಆಪ್ಷನ್ಗಳಲ್ಲಿ ಒಂದು ಗಣಿತ ಮ್ಯಾಥಮೆಟಿಕ್ಸ್ ನ ಅಂಕ ಆಗಿದೆ. ಇದರ ಬೆಲೆಯನ್ನ ನಾವು ಕಂಡುಹಿಡಬೇಕು. ಇದು ಸರಾಸರಿ ಆವರೇಜ್ ಅಥವಾ ಮೀನ್ ಮೇಲಿನ ಲೆಕ್ಕ. ಈಗ ನಾವು ಸಾಲ್ವ್ ಮಾಡೋಣ. ಆ ವಿದ್ಯಾರ್ಥಿ ಫಸ್ಟ್ ಲ್ಯಾಂಗ್ವೇಜ್ ನಲ್ಲಿ ತೆಗೆದಿರುವಂಥದ್ದು 65 ಅಂಕ. ನೆಕ್ಸ್ಟ್ ಸೈನ್ಸ್ ವಿಜ್ಞಾನದಲ್ಲಿ 50, ಮತ್ತೆ ಸಮಾಜ ವಿಜ್ಞಾನ ಸೋಷಿಯಲ್ ಸೈನ್ಸ್ ಅಲ್ಲಿ 55, ಮತ್ತೆ ಮ್ಯಾಥಮೆಟಿಕ್ಸ್ ನಲ್ಲಿ ತೆಗೆದಿರುವಂಥದ್ದನ್ನು ನಾವು
ಒಂದು ಎಫ್ ಅಂತ ಇಟ್ಕೊಳ್ಳೋಣ. ನೆಕ್ಸ್ಟ್ ಸರಾಸರಿ ಏನು ತೆಗೆದಿದ್ದಾರೆ, ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್ ಅನ್ನೋ ಫಾರ್ಮುಲಾವನ್ನು ಹಾಕೋಣ ನಾವು. ಅದರರ್ಥ ಇಲ್ಲಿ ನಾವು ಬರ್ಕೊಂಡಿದ್ದೀವಲ್ಲ, ಇದು ಎಕ್ಸ್ ವ್ಯಾಲ್ಯೂಗಳು. ಹಾಗಾಗಿ ನಾವು ಸಿಗ್ಮಾ ಎಕ್ಸ್ ಅನ್ನ ಕಂಡುಹಿಡಿಯೋಣ. ಸಿಗ್ಮಾ ಎಕ್ಸ್ ಅಂದ್ರೆ ಹೆಂಗೆ, ಫಸ್ಟ್ ಈ ಒಂದು ಸಂಖ್ಯೆಗಳನ್ನೆಲ್ಲ ಕೂಡೋಣ. 5 ಮತ್ತು 5 10 ದಶಕ 1, 6 1 7, 7 5 12, 12 5 17, 170 ಪ್ಲಸ್ ಎಫ್ ಅನ್ನ ಹಾಗೆ ಇರ್ತೀನಿ. ನೆಕ್ಸ್ಟ್ ಎನ್ ಅಂದ್ರೆ ಏನು, ಎನ್ ಅಂದ್ರೆ ಟೋಟಲ್ 4 ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂಗಿರೋದ್ರಿಂದ ಎನ್ ಈಸ್ ಈಕ್ವಲ್ ಟು 4 ಆಗುತ್ತೆ. 4 ಮತ್ತೆ ಸಿಗ್ಮಾ ಎಕ್ಸ್ ಅಂದ್ರೆ 170 ಪ್ಲಸ್ ಎಫ್ ಆಗಿರುತ್ತೆ. ನೋಡಿ ಇಲ್ಲಿ ಸರಾಸರಿಯನ್ನ ಅವರು ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಸರಾಸರಿ ಬೆಲೆ ಏನಪ್ಪಾ ಅಂದ್ರೆ 60. ನೋಡಿ ಇದು 60ಕ್ಕಿದೆ. ಈಗ ನಾವು ಓರೆ ಗುಣಾಕಾರವನ್ನು ಮಾಡೋಣ. 170 ಪ್ಲಸ್ ಎಫ್ ಇಂಟು 1, ಇಲ್ಲೇನಿಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಹಾಗಾಗಿ ಹಂಗೆ ಬಂದಿರುತ್ತದು. 64 6 24 ಅಂದ್ರೆ 240 ಬಂದಿರುತ್ತೆ. ಈಗ ಎಫ್ ವ್ಯಾಲ್ಯೂವನ್ನು ಕಂಡುಹಿಡಬೇಕು. ಎಫ್ ಇಸ್ ಈಕ್ವಲ್ ಟು 240 ಹೀಗೆ ಇರಲಿ, 170 ಈಚೆ ಬಂದರೆ -170 ಆಗುತ್ತೆ. 240ರಲ್ಲಿ 170 ಕಳೆದಾಗ ಏನು ಸಿಗತ್ತೆ ಅಂದರೆ 70 ಸಿಗತ್ತೆ. ಆ ಪ್ರಕಾರ ಎಫ್ ಬೆಲೆ ಅಂದರೆ ಗಣಿತದ ಅಂಕ ಏನು ಬಂದಿದೆ ಅಂದರೆ ಇದು ಮ್ಯಾಥಮೆಟಿಕ್ಸ್ ಅಂಕ, ಇದು 70 ಆಗಿರುತ್ತದೆ. ನೀವು ಇಲ್ಲಿ ಎಫ್ ಜಾಗದಲ್ಲಿ ಎಂ ಅಂತ ಹಾಕೊಂಡು ಕ್ಯಾಲ್ಕುಲೇಷನ್ ಮಾಡ್ಬೋದು. ನೋಡಿ ಇಲ್ಲಿ 70 ಇರುವಂಥದ್ದು ಆಪ್ಷನ್ ಯಾವುದು ಅಂದರೆ ಆಪ್ಷನ್ ಡಿ. ಆಪ್ಷನ್ ಡಿ ನಲ್ಲಿ 70 ಇರುತ್ತೆ. ಈ ಪ್ರಕಾರ 23ನೇ ಲೆಕ್ಕವನ್ನು ಬಿಡಿಸಿದ್ದೇವೆ. ಈಗ 24ಕ್ಕೆ ಹೋಗೋಣ. ಈ ಪ್ರಶ್ನೆ ಏನಿದೆ, ಸಂಖ್ಯಾಶಾಸ್ತ್ರದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನ ತೆಗಿಬೇಕಾದ ಸಂದರ್ಭದಲ್ಲಿ ತುಂಬಾ ಪಾಪ್ಯುಲರ್ ಆಗಿ ಬರುವಂತ ಪ್ರಶ್ನೆ ಇದು. ಇದನ್ನ ಮೇನ್ ಎಕ್ಸಾಮ್ ಅಲ್ಲೂ ಸಹ ಎಕ್ಸ್ಪೆಕ್ಟ್ ಮಾಡಬಹುದು. ಸಂಖ್ಯಾಶಾಸ್ತ್ರ ಸ್ಟ್ಯಾಟಿಸ್ಟಿಕ್ಸ್ ನಲ್ಲಿ ಒಂದು 4 ನಾವು ಮಲ್ಟಿಪಲ್ ಚಾಯ್ಸ್ ನ ಪ್ರಶ್ನೆಯನ್ನ ತೆಗಿಬೇಕು ಅಂತ ಹೊರಟಾಗ ಈ ಪ್ರಶ್ನೆಯನ್ನ ನಾವು ಬಿಡ್ಲಿಕ್ಕೆ ಮನಸ್ಸಾಗೋದಿಲ್ಲ. ಆ ತರದ ತುಂಬಾ ಚೆನ್ನಾಗಿರುವಂತದ್ದು. ಒಂದು ಕೇಂದ್ರೀಯ ಪ್ರವೃತ್ತಿಯ 3 ಅಳತೆಗಳಿರುವ ಪ್ರಾಯೋಗಿಕ ಸಂಬಂಧವು, ದಿ ಎಂಪಿರಿಕಲ್ ರಿಲೇಷನ್ ಬಿಟ್ವೀನ್ ದ 3 ಸೆಂಟ್ರಲ್ ಟೆಂಡೆನ್ಸೀಸ್. ಅದು ಯಾವುದು 3 ಸೆಂಟ್ರಲ್ ಟೆಂಡೆನ್ಸೀಸು, ಕೇಂದ್ರೀಯ ಪ್ರವೃತ್ತಿಗಳು 3 ಯಾವುದು ಅಂದ್ರೆ ನಿಮಗೆ ಗೊತ್ತಿರಂಗೆ ಸರಾಸರಿ, ಮಧ್ಯಂಕ, ರೂಢಿಬೆಲೆ, ಮೀನ್, ಮೀಡಿಯನ್ ಅಂಡ್ ಮೋಡ್. ಇವು 3 ಇರುವಂತದ್ದು ಒಂದು ಸೂತ್ರ ಯಾವುದು. ನೋಡಿ ಇಲ್ಲಿ ಆಪ್ಷನ್ಗಳು ನೋಡಿದ್ರೆ ಸೂತ್ರ ಯಾವುದು ಅಂತಾನೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಹಾಗಾಗಿ ನಾವು ಸೂತ್ರವನ್ನ ನಮ್ಮದೇ ದಾಟಿನಲ್ಲಿ ಸರಿಯಾಗಿ ಕಲ್ತಿರ್ಬೇಕು. ನೋಡಿ ಮಧ್ಯಾಂಕದ ರೂಪದಲ್ಲಿ ನಾವು ಬರ್ಕೊಂಡ್ರೆ 3 ಮಧ್ಯಾಂಕ, ಇಂಗ್ಲಿಷ್ ನಲ್ಲಿ 3 ಮೀಡಿಯನ್ ಅಂತಾನೆ ಬರ್ಕೋಬಹುದು. ಅದನ್ನ 3 ಮಧ್ಯಾಂಕ ಈಸ್ ಈಕ್ವಲ್ ಟು 1 ಬಹುಲಕ ಪ್ಲಸ್ 2 ಸರಾಸರಿ ಅಂತ ನೆನ್ಪಿಟ್ಕೊಳ್ಳೋಕೆ ಸುಲಭವಾಗಿರುವಂಥದ್ದು ಪುಸ್ತಕದಲ್ಲಿ ಇರುವಂಥದ್ದು. ನೋಡಿ ಹೇಗೆ ನೆನ್ಪಿಟ್ಕೋಬಹುದು ಸುಮ್ಮನೆ ಅಂದ್ರೆ, ಇಲ್ಲಿ 3 ಇದೆ, ಮಧ್ಯಾಂಕಕ್ಕೆ 3 ಮತ್ತೆ 1 ಪ್ಲಸ್ 2 ಸೇರಿದ್ರು 3 ಆಗುತ್ತೆ. ಈ ರೀತಿಯಾಗಿ ನಮ್ಮದೇ ಒಂದು ವಿಧಾನದಲ್ಲಿ ಒಂದು ಕನೆಕ್ಷನ್ ಕೊಟ್ಕೊಂಡು ನಾವು ನೆನ್ಪಿಟ್ಕೋಬೇಕಾಗತ್ತೆ ಸೂತ್ರಗಳನ್ನ. ನೋಡಿ ಇದು ನೇರವಾಗಿ ಕೊಟ್ಟಿದ್ದಾರಾ, 3 ಮಧ್ಯಾಂಕ ಕೊಟ್ಟು 1 ಬಹುಲಕ ಪ್ಲಸ್ 2 ಸರಾಸರಿ. ಇಲ್ಲಿ 1 ಬಹುಲಕ ಅಂದ್ರೆ ಇಲ್ಲಿ ಬಹುಲಕ ಅಂತ ಕೊಟ್ಟಿದಾರಲ್ಲ, ಹಿಂದೆ 1 ಅಂತ ಸೇರಿಸ್ಕೋಬಹುದು. ಆ ಪ್ರಕಾರ ಆಪ್ಷನ್ ಏನಾಗತ್ತೆ ನಮ್ಮ ಉತ್ತರವಾಗಿ ಸಿಕ್ಬಿಡುತ್ತೆ. 25ನೇ ಪ್ರಶ್ನೆ ಈ ರೀತಿಯಾಗಿದೆ. ಈ ಕೆಳಗೆ ಕೊಟ್ಟಿರುವ ಆವೃತ್ತಿ ವಿತರಣಾ ಪಟ್ಟಿಯಲ್ಲಿ ಮಧ್ಯಾಂಕವಿರುವ ವರ್ಗಾಂತರವು ಅಂತ ಕೊಟ್ಟಿದ್ದಾರೆ. ನೋಡಿ, ಇನ್ ದ ಗಿವನ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ದ ಮೀಡಿಯನ್ ಕ್ಲಾಸ್ ಈಸ್ ಅಂತ ಕೊಟ್ಟಿದ್ದಾರೆ. ನೋಡಿ ಅದನ್ನ ನಾವು ಈ ರೀತಿಯಾಗಿ ಬರ್ಕೊಂಡ್ರೆ ನಮಗೆ ಇನ್ನೂ ಕ್ಲೀನ್ ಆಗಿ ಅರ್ಥ ಆಗುತ್ತೆ. 0 ಇಂದ 10, 10 ರಿಂದ 20, ತುಂಬಾ ಸಂದರ್ಭದಲ್ಲಿ ಮಕ್ಕಳು ಈ ಮತ್ತೆದ್ದನ್ನೇ ಉತ್ತರ ಅಂತ ತಿಳ್ಕೊಂಡ್ಬಿಡ್ತಾರೆ. 20 ರಿಂದ 30 ಅಂತ ಬರೆದು ಬಿಡ್ತಾರೆ. ನೋಡೋಣ ಏನ್ ಬರುತ್ತೆ ಅಂತ. ನೀವು ಮಧ್ಯಾಂಕ ಕಂಡು ಹಿಡಿಯಕ್ಕೆ ಹೋಗೋ ಪ್ರಕಾರನೇ ನಾವು ಕಂಡು ಹಿಡಿಯೋಣ. ಎಫ್ ಅನ್ನ ಕೂಡಿದ್ರೆ ನಮಗೆ ಎನ್ ಸಿಗತ್ತಲ್ವಾ. ನೋಡಿ ಇದಷ್ಟನ್ನು ಕೂಡ್ಕೊಂತ ಹೋಗೋಣ. 8 2 10, 5 5 10, ಸೊ 20 ಆಯ್ತು. 0 ದಶಕ 2 ಇಟ್ಟಾಗ 2 1 3 4 5 6 60 ಬಂತು. ನೋಡಿ ನಮಗಿಲ್ಲಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಸಂಚಿತ ಆವೃತ್ತಿಯು ಬರಬೇಕು. 5ಕ್ಕೆ 8 ಕೂಡಿದ್ರೆ 13 ಬರ್ತಾ ಇದೆ. 13ಕ್ಕೆ 12 ಕೂಡೋಣ. 12 ಕೂಡಿದ್ರೆ 25 ಆಗತ್ತೆ. 25ಕ್ಕೆ 15 ಕೂಡಿದ್ರೆ 40 ಆಗತ್ತೆ. 40ಕ್ಕೆ 20 ಕೂಡಿದ್ರೆ 60 ಆಗತ್ತೆ. ನೋಡಿ n = 60 ಬಂದಿದೆ. ಇಲ್ಲಿ ಕೊನೆಯದಾಗೂ ಸಂಚಿತ ಆವೃತ್ತಿನಲ್ಲಿ ಬಂದಿರೋ ಟರ್ಮ್ 60 ಇದೆ.
ಈಗ n/2 ಅನ್ನು ಕಂಡುಹಿಡಿತಿದ್ವಿ ಅಲ್ವಾ ನಾವು ಸೂತ್ರವನ್ನು ಬಳಸುವಾಗ. ಸೊ 60/2 ಅಂದ್ರೇನು? 30 ಬರ್ತಾ ಇದೆ. ಈಗ ಸಂಚಿತ ಆವೃತ್ತಿ CF ನಲ್ಲಿ 30 ಎಲ್ಲಿ ಬರುತ್ತೆ ಅಂದ್ರೆ 25ರಿಂದ 40ರ ಮಧ್ಯದಲ್ಲಿ ಇಲ್ಲೆಲ್ಲೋ ಒಂದ್ ಕಡೆ 30 ಬರುತ್ತೆ. ಹಾಗಾಗಿ ನಾವು ಈ ಮುಂದಿನ ಅಂದ್ರೆ 30 ಮತ್ತೆ 40ರ ವರ್ಗಾಂತರವನ್ನ ನಾವು ಕನ್ಸಿಡರ್ ಮಾಡ್ತೀವಿ. ಇದರಲ್ಲೇ ಮಧ್ಯಾಂಕ ಮೀಡಿಯನ್ ಇದೆ ಅಂತ ನಾವು ತಿಳ್ಕೊಂತೀವಿ. ಹಾಗಾಗಿ ಆಪ್ಷನ್ ಸಿ ಏನಿದೆ ಅದು ನಮ್ಮ ಉತ್ತರ. ಈ ಪ್ರಕಾರ ನಾವು 25ನೇ ಲೆಕ್ಕವನ್ನು ನಾವೀಗ ಬಿಡಿಸಿದ್ದೇವೆ. ನಾವು ಮುಂದಿನ ಲೆಕ್ಕವನ್ನು ನೋಡೋಣ.